ಮೇಡಮ್ ಬಿಗ್ ಬಾಸ್ ನೋಡ್ತೀರಾ ನೀವು? ನೋಡ್ತೀನಿ ಸರ್. ಯಾರು ಇಷ್ಟ ಆಗ್ತಾರೆ? ತ್ರಿವಿಕ್ರಮ್ ತುಂಬಾ ಇಷ್ಟ. ಯಾಕೆ? ತುಂಬಾ ಚೆನ್ನಾಗಿ ಆಟ ಆಡ್ತಾರೆ. ಮತ್ತೆ ಗೇಮ್ಸ್ ಅಂತ ಬಂದಾಗ ಎಲ್ಲಾನು ಪ್ರತಿಯೊಂದರಲ್ಲೂ ಅವ್ರು ವಿನ್ ಅಂದ್ರೆ ಕಂಟೆಸ್ಟೆಂಟ್ ಯಾರೇ ಇರ್ಬೋದು ಅವ್ರನ್ನ ವಿನ್ ಮಾಡೋದಕ್ಕೋಸ್ಕರ ಇವರು ತಮ್ಮ ಅಂದ್ರೆ ನೆಗೆಟಿವ್ ಏನಿರುತ್ತೆ ಅದೆಲ್ಲ ಬಿಟ್ಟು ಆಟ ಆಡ್ತಾರೆ. ತುಂಬಾ ಚೆನ್ನಾಗಿ ಆಡ್ತಾರೆ. ತ್ರಿವಿಕ್ರಮ್ ವಿನ್ ಆಗ್ಬೇಕು. ಚೈತ್ರ ಫೇಕು. ಯಾಕೆ ಯಾಕೆ ಚೈತ್ರ ಫೇಕ್ ಅಂದ್ರೆ ಬರೀ ಮಾತಾಡ್ತಾರೆ ಜಾಸ್ತಿ. ಮತ್ತೆ ಯಾವ ಕಂಟೆಸ್ಟೆಂಟ್ಗೂ ಮಾತಾಡೋದಕ್ಕೆ ಅವಕಾಶ ಕೊಡೋದಿಲ್ಲ. ತಾನೇ ಮಾತಾಡ್ಬೇಕು, ತಾನೇ ಇದಾಗ್ಬೇಕು ಅಂತ ಇದ್ ಮಾಡ್ತಾರೆ. ಸೊ ಅದರಿಂದ ಚೈತ್ರ ಆಚೆ ಬರ್ಬೇಕು. ತ್ರಿವಿಕ್ರಮ್ ವಿನ್ ಆಗ್ಬೇಕು. ಮತ್ತೆ ಹನುಮಂತು. ಚೈತ್ರ ಅವ್ರ ಬಗ್ಗೆ ಹೇಳ್ತಾ ಇದ್ರಿ, ಒಂದಿಷ್ಟು ಜನ ಎಲ್ಲ ಹೇಳ್ತಾ ಇದ್ರು ಟಾಸ್ಕ್ ಏನು ಆಡಲ್ಲ, ಹೌದು. ಮಾತಾಡೋ ಏನಾದ್ರು ಸ್ಪರ್ಧೆ ಒಂಥರ ಟಾಸ್ಕ್ ಇದ್ರೆ ಚೈತ್ರ ಅವರೇ ವಿನ್ ಆಗ್ತಾರೆ. ಅದು ಮಾತಲ್ಲಿ ಅವರು ಏಳಿಗೆ ಬಂದ್ಬಿಟ್ಟಿದೆ. ಇನ್ನೊಂದಂದ್ರೆ ಇನ್ನೊಂದು ಕಂಟೆಸ್ಟೆಂಟ್ ಕೆಳಗೆ ಇಳಿಸಿ ತಾನ್ ಗೆಲ್ಬೇಕು ಅನ್ನೋ ಇದ್ರಿಂದ ಹುಚ್ಚು ಕುದ್ರೆ ಅಂತ ಹೇಳ್ತಾರಲ್ಲ, ಅದ್ರಿಂದ ಅವ್ರು ಆಡ್ಬೇಕು ಅಂದ್ಬಿಟ್ಟು ಅವ್ರು ಆತರ ಮಾಡ್ತಾರೆ. ಯಾವ್ದಕ್ ಚೈತ್ರ ಇದುವರೆಗೂ ಈಗ ಹತ್ತನೇ ವಾರ ಆಗಿದೆ, ಒಂದ್ ಆಟನೂ ಆಡಿದ್ ನಾವೆಲ್ಲೂ ನೋಡಿಲ್ಲ. ನಿನ್ನೆ ಇದ್ರಲ್ಲೂ ಕೂಡ ಮಾತಿಂದ ಇದಿತ್ತು, ಇದು ನ್ಯೂಸ್ ಬಗ್ಗೆ. ಸೊ ಅದ್ರಲ್ಲಿ ಕೂಡ ತ್ರಿವಿಕ್ರಮ್ಗೆ ತುಂಬಾ ಕೆಟ್ಟದಾಗ ಬೈತಾರೆ. ಅದು ತುಂಬಾ ತಪ್ಪದು. ಸೊ ಅದರಿಂದ ಚೈತ್ರ ಫೇಕು. ತ್ರಿವಿಕ್ರಮ್ ಬರ್ಬೇಕು ನನ್ನ ಪ್ರಕಾರ. ತ್ರಿವಿಕ್ರಮ್ ಬಗ್ಗೆ ಹೇಳ್ತಾ ಇದ್ರಿ, ತ್ರಿವಿಕ್ರಮ್ ಯಾವಾಗ್ಲೂ ಭವ್ಯ ಜೊತೆನೆ ಇರ್ತಾರೆ. ಭವ್ಯ ಜೊತೆ ಇರ್ತಾರೆ ಅಂದ್ರೆ ಒಂದು ಫ್ರೆಂಡ್ಶಿಪ್ ಬಾಂಡ್ ಇದೆ ಅವ್ರಿಬ್ರ ಮಧ್ಯೆ, ತುಂಬಾ ಒಳ್ಳೆ ಬಾಂಡ್ ಇದೆ. ಅದನ್ನ ಬೇರೆಯವರು ಬೇರೆ ತರ ಇದ್ ಮಾಡಿದ್ರೆ ಅದು ತಪ್ಪಾಗುತ್ತೆ. ತ್ರಿವಿಕ್ರಮ್ ಏನಂದ್ರೆ ಭವ್ಯಂಗ್ ಹೇಳ್ಕೊಡ್ತಾರೆ, ಗೇಮ್ ನ ಯಾವ ತರ ಆಡ್ಬೇಕು, ಯಾವ ತರ ಆಡಿ ನೀನ್ ಗೆಲ್ಬೇಕು ಅನ್ನೋದನ್ನ ತ್ರಿವಿಕ್ರಮ್ ಹೇಳ್ಕೊಡ್ತಾರೆ. ಸೊ ಅದ್ರ ಅಂದ್ರೆ ಅವ್ರ ಆಟ ಅವ್ರು ಆಡಕ್ ಬಂದಿದಾರೆ ಅಲ್ಲಿ. ಬಟ್ ಭವ್ಯಂಗೆ ಅದು ಗೇಮ್ ಬಗ್ಗೆ ಸರಿಯಾಗಿ ಕ್ಲಿಯರಿಟಿ ಇಲ್ಲ ಅಂತಂದ್ರೆ ಅದು ಕ್ಲಿಯರಿಟಿ ಕೊಡ್ತಾರೆ ಅಷ್ಟೇ ಅವರು. ಬಟ್ ಅವ್ರು ಆಡ್ಸಲ್ಲ. ಅವ್ರು ಹಿಂಗ್ ಮಾಡಿ ಅಂತ ಹೇಳ್ತಾರೆ, ಭವ್ಯ ಆತರ ಆಡ್ತಾರೆ. ಅಂದ್ರೆ ಅವಳ ಆಟ ಅವಳು ಆಡಿ ಭವ್ಯ ಗೆಲ್ತಾಳೆ. ಹೇಳೋ ಅವಶ್ಯಕತೆ ಏನಿದೆ? ಹೇಳೋ ಅವಶ್ಯಕತೆ ಅಂದ್ರೆ ಅವ್ರು ಹೋಗಿರೋದು ಇಲ್ಲ. ತ್ರಿವಿಕ್ರಮ್ ಅವ್ರ ಆಟ ಆಡಿ ಅವ್ರನ್ನ ಗೆಲ್ಸಕ್ ಹೋಗಿರೋದು ನಿಜ. ಬಟ್ ಆದ್ರೆ ಭವ್ಯ ಒಂದು ಫ್ರೆಂಡು ಏನೇ ಇರ್ಬೋದು, ಬಟ್ ಅವ್ರಿಗೆ ಏನು ಗೊತ್ತಿಲ್ಲ ಅಂತಾನೆ ಇಲ್ಲ. ಅವ್ರಿಗೆ ಗೊತ್ತಿದೆ, ಎಲ್ಲಾನು ಗೊತ್ತಿದೆ. ಭವ್ಯಂಗೆ ಏನೋ ಒಂದು ತಿಳ್ಕೊಂಡ್ಲಿ ಅಂತ ಹೇಳ್ಬಿಟ್ಟು ಅವ್ರು ಇದ್ ಮಾಡ್ತಾರೆ ಅಷ್ಟೇ. ನನ್ನ ಹೈಲೈಟ್ ಆಗ್ಲಿ ಅಂತಕ್ಕೋಸ್ಕರ ತ್ರಿವಿಕ್ರಮ್ ಜೊತೆ ಏನಾದ್ರು ಓಡಾಡ್ತಿದ್ದಾಳೆ? ಇಲ್ಲ ಆತರ ಇಲ್ಲ ಸರ್, ಆತರ ಇಲ್ಲ. ಒಂದು ಫ್ರೆಂಡಿಂಗ್ ಭಾವನೆ ಇದೆ. ಆ ಭಾವನೆ ಅವರು ಆಚೆ ಬಂದ ಮೇಲೂ ಕೂಡ ಅದೇ ತರ ಇರುತ್ತೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಅಂದ್ರೆ ನನ್ನ ಪ್ರಕಾರ ತ್ರಿವಿಕ್ರಮೇ ಇದು ಬೆಸ್ಟ್. ತ್ರಿವಿಕ್ರಮ್ ಅವ್ರ ಬಗ್ಗೆ ಮಾತಾಡ್ತಿದ್ರಿ, ಮಂಜು ಅವರು ಯಾವಾಗ್ಲೂ ಅವ್ರನ್ನ ಟಾರ್ಗೆಟ್ ಮಾಡ್ತಾನೆ ಇರ್ತಾರೆ. ಮಂಜು ಏನಕ್ಕೆ ಟಾರ್ಗೆಟ್ ಮಾಡ್ತಾರೆ ಅಂದ್ರೆ ಆ ಮನೇಲಿ ತಾನು ಉಳ್ಕೊಳ್ಳೋದಕ್ಕೋಸ್ಕರ ಪ್ರತಿಯೊಬ್ಬರು ಟಾರ್ಗೆಟ್ ಮಾಡ್ತಾರೆ. ಅಂದ್ರೆ ಈಗ ಒಬ್ರು ಒಂದು ವಾರದಲ್ಲಿ ಇನ್ನೊಬ್ರ ಜೊತೆ ಇರ್ತಾರೆ, ಅವ್ರು ಹೆಚ್ಚು ಅಂತ ಹೋಗ್ತಾರೆ. ಈಗ ಹೋದ್ ವಾರ ಟಾಸ್ಕ್ ಅಲ್ಲಿ ಬಂದ್ರೆ ರಾಜನ್ ಟಾಸ್ಕ್ ಇರುತ್ತೆ. ತ್ರಿವಿಕ್ರಮ್ ಅವರು ಆಟ ಆಡಿ ಇವ್ರನ್ನ ಧನರಾಜ್ನ ಕ್ಯಾಪ್ಟನ್ ಮಾಡ್ತಾರೆ. ಸೊ ಅದರಿಂದ ಮಂಜು ಏನ್ ಮಾಡ್ತಾರೆ, ತ್ರಿವಿಕ್ರಮ್ ನ ಹೆಚ್ಚು ಟಾರ್ಗೆಟ್ ಮಾಡಿ ಇದು ಮೋಕ್ಷಿತಾ ಮತ್ತೆ ಗೌತಮಿಗೆ ಟಾರ್ಗೆಟ್ ಮಾಡ್ತಾರೆ. ಅದರಿಂದ ಏನಾಗುತ್ತೆ, ಮೋಕ್ಷಿತಾ ತ್ರಿವಿಕ್ರಮ್ ಮೇಲೆ ಸ್ವಲ್ಪ ರೆಚ್ಚು ಬೀಳ್ತಾರೆ. ಅದಕ್ಕೇನೆ ಏನ್ ಹೇಳೋದು, ಮಂಜು ಇದು ಒಂಥರ ಏನೋ ಹೇಳ್ತಾರೆ, ನಸ್ಗುನಿ ತರ ಅಲ್ಲಿಂದ ಇಲ್ಲಿಗೆ ಇದ್ ಮಾಡ್ತಾರೆ. ಬಟ್ ತ್ರಿವಿಕ್ರಮ್ ಆತರ ಮಾಡಲ್ಲ, ಯಾರಿಗೂ ಏನು ಹೇಳ್ಕೊಡಲ್ಲ. ಅವ್ರ ಜೊತೆ ಯಾರೇ ಬಂದ್ರು ಅವ್ರು ಇದ್ರಲ್ಲಿ ಆಟನ ಗೆಲ್ಲಿಸ್ಕೊಡ್ತಾರ. ಅವ್ರು ಮೋಕ್ಷಿತ್ ಅವರು ಯಾವಾಗ್ಲೂ ತ್ರಿವಿಕ್ರಮ್ ಅವ್ರನ್ನ ಟಾರ್ಗೆಟ್ ಏನಕ್ಕೆ ಮಾಡ್ತಾರೆ ಅಂದ್ರೆ ತ್ರಿವಿಕ್ರಮ್ ಮನೆಯಿಂದ ಆಚೆ ಬರ್ಬೇಕು. ಸೊ ನಾನ್ ವಿನ್ ಆಗ್ಬೇಕು ಅನ್ನೋದು ಇದೆಯಾ ಏನೋ ಗೊತ್ತಿಲ್ಲ. ಇದು ಮೈಂಡ್ ಗೇಮ್ ಮಾಡ್ತಿದ್ದಾರೆ ಮೋಕ್ಷಿತ್ ಅವರು. ತ್ರಿವಿಕ್ರಮ್ ಆತರ ಆಡಲ್ಲ, ಇರೋದನ್ನ ಇದ್ದಂಗೆ ಹೇಳ್ತಾರೆ. ಮತ್ತೆ ಅಲ್ಲಿಂದ ಇಲ್ಲಿಗೆ ಅವ್ರು ಯಾವ್ದೇ ಕಾರಣಕ್ಕೂ ತಂದಿಕೋದಿಲ್ಲ. ತ್ರಿವಿಕ್ರಮ್ ಮೋಕ್ಷಿತಾ ಹೋದ್ ಒಂದ್ ವಾರದಲ್ಲಿ ಏನೂ ಇರ್ಲಿಲ್ಲ. ಒಂದ್ ವಾರ ಅಲ್ಲ ಸರ್, 10 ಇದು ವಾರ ಬಂದಾಗಿಂದನು ಅವ್ರದ್ದು ಎಲ್ಲೂ ಆಟ ಇಲ್ಲ. ಪರ್ಫಾರ್ಮೆನ್ಸ್ ಒಂದೇ ಒಂದು ಇದು ಮಣ್ಣಿನ ಟಾಸ್ಕ್ ಅದೇನೋ ಬರುತ್ತೆ, ಅದ್ರಲ್ಲಿ ಒಂದು ಬಾಲ್ ಮಾತ್ರ ತಂದು ಕೊಡ್ತಾರೆ. ಅದು ಬಿಟ್ರೆ ಬೇರೆ ಎಲ್ಲೂ ಅವ್ರದ್ದು ಪರ್ಫಾರ್ಮೆನ್ಸ್ ಇಲ್ಲ. ಜಾಸ್ತಿ ಶಿಶಿರ್ ಜೊತೆ ಇರ್ತಾರೆ. ಶಿಶಿರ್ ಮತ್ತೆ ಐಶ್ವರ್ಯ ಜೊತೆ ಕಳೆದೋಗಿದ್ದಾರೆ. ಅವ್ರು ಹೇಳ್ದಂಗೆ ಕೇಳೋದು, ಮತ್ತೆ ಗುಂಪುಗಾರಿಕೆ ಮಾಡ್ಕೊಂಡು ಮೈಂಡ್ ಗೇಮ್ ಮಾಡಿ ಇಂಥವ್ರನ್ನೇ ನಮ್ ಮ್ಯಾನಿಪುಲೇಟ್ ಮಾಡಿ ಇದು ನಾಮಿನೇಷನ್ ಮಾಡ್ಬೇಕು ಅಂತ ಮಾಡ್ತಾರೆ. ಗೌತಮಿ ಮತ್ತೆ ಮಂಜು ಅವರು ಈ ತರದ ನಾಮಿನೇಷನ್ ಇಲ್ಲ. ಗೌತಮಿ ಏನಂದ್ರೆ ಒಂದು ಸಾಫ್ಟ್ ಕಾರ್ನರ್ ಇದೆ. ಯಾರು ಏನೇ ಆದ್ರೂ ಅವ್ರ ಬಗ್ಗೆ ತಲೆ ಕೆಡ್ಸ್ಕೊಳಲ್ಲ. ನಾನ್ ನನ್ನಾಟ ಆಡ್ಬೇಕು. ಆದ್ರೆ ಮಂಜುಗೆ ಅದನ್ನ ಬುದ್ಧಿ ಹೇಳ್ತಾರೆ, ಈ ತರ ಮಾಡಿದ್ರೆ ನೀನ್ ಹಿಂಗ್ ಆಡ್ಬಹುದು ಅಂತ ಮಂಜುಗೆ ಹೇಳ್ತಾರೆ. ಆ ಮಂಜು ಇರೋದ್ರಿಂದ ಗೌತಮಿ ಇಲ್ಲ, ಗೌತಮಿ ಇರೋದ್ರಿಂದ ಮಂಜು ಇಲ್ಲ. ಹೌದಲ್ಲ, ಅವ್ರ ಆಟ ಅವ್ರು ಆಡ್ತಿದ್ದಾರೆ. ಆದ್ರೆ ಮಂಜು ಕೆಲವೊಂದು ತಪ್ಪು ಮಾಡ್ತಾರೆ ಅನ್ನೋದಕ್ಕೆ ಗೌತಮಿ ಏನ್ ಮಾಡ್ತಾರೆ, ಈ ತರ ಹಾಡ್ಬಾರ್ದು, ಈ ತರ ಹಾಡಿದ್ರೆ ನೀವ್ ಹಿಂಗ ಆಗ್ತೀರಾ ಅಂತ ಹೇಳ್ತಾರೆ. ಅದೇ ನೆನ್ನೆ ಕ್ವಶನ್ ಮಾಡಿದ್ರು. ಸೊ ಅದ್ರ ಪ್ರಕಾರ ಹೇಳಿದ್ರೆ ಗೌತಮಿ ಫೇನ್ ಇಲ್ಲ, ಆರಾಮಿದ್ದಾಳೆ, ಅವ್ಳ ಪಾಡಿಗೆ ಅವಳು ಆಟ ಆಡ್ತಿದ್ದಾಳೆ ಅಂತ ನಾ ಹೇಳ್ತೀನಿ. ನಾನ್ ಏನ್ ಹೇಳ್ತೀನಿ ಅಂದ್ರೆ ಇವ್ರು ಗೆಲ್ಲಕ್ ಹೋಗಿದ್ರ ಅಥವಾ ಇವ್ರು ಗೆಲ್ಲಕ್ ಹೋಗ್ಬೇಕು. ಅದನ್ನ ಇವ್ರು ಮೋಕ್ಷಿತಾ ಹೇಳ್ತಾರೆ, ಇಲ್ಲಿ ಯಾರ್ಯಾರಿಗೂ ಟೀಚರ್ ಆಗಿಲ್ಲ, ಯಾರ್ಯಾರಿಗೂ ಹೇಳ್ಕೊಡಕ್ ಬಂದಿಲ್ಲ ಅಂತ. ಆದ್ರೆ ಬಟ್ ಗೌತಮಿ ಅದ್ರಲ್ಲಿ ಪಾಸಿಟಿವ್ ಅಂತ ಯಾವಾಗ್ಲೂ ಹೇಳ್ತಾರೆ. ಅವರಲ್ಲಿ ಇನ್ನೊಂದಂದ್ರೆ ಪಾಸಿಟಿವ್ ಎಲ್ಲೂ ಕಾಣಿಸ್ತಿಲ್ಲ, ನೆಗೆಟಿವ್ ಆಗೇ ಬರ್ತಾ ಇದೆ ಎಲ್ಲಾ ಕಡೆ. ಹನುಮಂತನು ಹೇಳ್ತಾರೆ, ನಿಮ್ಮಲ್ಲಿ ಎಲ್ಲೂ ಪಾಸಿಟಿವ್ ಬರ್ತಾ ಇಲ್ಲ, ನಿಮ್ ಗೆಳೆಯ ಹೇಳಿದ್ದಕ್ಕೆ ನೀವು ಪಾಸಿಟಿವ್ ಆಗಿ ಇದ್ ಮಾಡ್ತಿದ್ರ ಅಂತ ಹನುಮಂತ ಹೇಳ್ತಾರೆ. ಅದಕ್ಕೆ ಗೌತಮಿ ಏನ್ ಉತ್ತರ ಕೊಡ್ತಾರೆ, ಗೆಳೆಯ ತಪ್ಪು ಮಾಡಿದಾಗ ನಾನು ತಿದ್ದುತ್ತಿದ್ದೀನಿ ಅಷ್ಟೇ ಹೊರತು ಬೇರೆ ಏನು ನಾನ್ ಮಾಡ್ತಿಲ್ಲ ಅಂತ ಗೌತಮಿ ಹೇಳ್ತಾರೆ. ಸುದೀಪ್ ಸರ್ ಒಂದು ಕ್ವಶನ್ ಕೇಳ್ತಾರೆ, ನೀವು ಯಾರನ್ನ ಮೆಚ್ಚಿಸಬೇಕು ಅಂತ ಮಂಜು ಅವರು ಕೇಳ್ತಾರೆ. ಅವರು ಗೌತಮಿನ ಮೆಚ್ಚಿಸ್ಬೇಕು ಅಂತಾರೆ. ಏನಕ್ಕೆ ಅವ್ರನ್ನ ಏನಕ್ಕೆ ಮೆಚ್ಚಿಸ್ಬೇಕು? ಗೌತಮಿನ ಮೆಚ್ಚಿಸೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಅವರು ಬಿಗ್ ಬಾಸ್ ಮನೆಗೆ ಹೋಗಿರೋದೇನಕ್ಕೆ, ಒಂದು ಆಟ ಆಡಿ ನನ್ನನ್ನು ನಾನು ಪ್ರೂವ್ ಮಾಡ್ಕೊಳ್ಬೇಕು, ನಾನ್ ಗೆಲ್ಬೇಕು ಅನ್ನೋ ಇದಕ್ಕೋಸ್ಕರ ಅವ್ರು ಹೋಗಿದ್ದಾರೆ.
ಸೊ ಅವ್ರು ಹೇಳಿಕೆ ಅದು ತಪ್ಪಾಗುತ್ತೆ. ಅವ್ರು ಏನ್ ಆಟ ಇದೆಯೋ ಅವ್ರು ಮಾತ್ರ ಹಾಡ್ಬೇಕಷ್ಟೇ. SS ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.